ದೈವಜ್ಞರು ತಳಭಾಗವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಭಕ್ತ ಕುಟುಂಬ ತಳವನ್ನಿಗರು ಸಾನ್ನಿಧ್ಯದಲ್ಲಿ ಉಂಟು ಮಾಡಿ ಏನು ದೇವರ ಚಿತ್ತಕ್ಕೆ ಗೊತ್ತಿರತಕ್ಕಂಥ ವಿಷಯ ನಿನ್ನದಾದ ಆಲಯದೊಳಗೆ ಜೀರ್ಣವತಿರತಕ್ಕಂಥ ಸನ್ನಿಧಾನ ಜೀರ್ಣೋದ್ಧಾರ ಮಾಡಬೇಕು ನಿನ್ನ ಅಪ್ಪಣೆ ಆಗಿದೆ. ಆ ಪ್ರಕಾರವಾಗಿ ಕುಟುಂಬಕ್ಕೆಲ್ಲ ಸೇರಿಕೊಂಡು ಬಹುಷ್ಟು ದಿವಸಗಳ ಸಂಕಲ್ಪ ಇಟ್ಟುಕೊಂಡು ಇನ್ನನುಗ್ರಹದಿಂದ ಬೇಕಾದಂಥ ಪ್ರಾಶ್ಚಿತ್ಯಗಳನ್ನು ಮಾಡಿ ಸಂಕೋಚವಿಧಿ ಕರ್ಮವನ್ನು ಮುಗಿಸಿಕೊಂಡು ಇನ್ನೇನು ಇವತ್ತಿನವರೆಗೆ ಬ್ರಹ್ಮ ಹಾಗೂ ಪರಿವಾರವಾಗಿರತಕ್ಕಂತಹ ನಿನ್ನ ಹಾಗೂ ನಿನ್ನ ನಾಗದೇವರ ಹಾಗೂ ಬ್ರಹ್ಮ ಹಾಗೂ ಪರಿವಾರ ದೇವರನ್ನು ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರತಿಷ್ಠೆ ಮಾಡಿಕೊಂಡು ಕೆಲಸ ಧಾರ್ಮಿಕ ಪ್ರಕ್ರಿಯೆ ಮಾಡಿಕೊಂಡು ನಿನ್ನನ್ನು ಉಂಟು ಮಾಡಿಕೊಂಡು ಅಮೃತವಾದಂಥ ವಾಕ್ಯವನ್ನು ಕೊಟ್ಟು ಪಡೆಯುವ ಉದ್ದೇಶ ಇಟ್ಟುಕೊಂಡಿದ್ದಾರೆ. ತಳಭಾಗವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಬ್ರಹ್ಮ ಕುಟುಂಬ ಭಕ್ತ ಕುಟುಂಬ ಈ ಸನ್ನಿಧಾನ ಬ್ರಹ್ಮ ಪರಿವಾರ ಇರತಕ್ಕಂತಹ ಸನ್ನಿಧಾನವನ್ನು ಹಿಂದೆ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಅಜೀರ್ಣಾವಸ್ಥೆ ಇರುವಂತಹ ಸಂದರ್ಭದಲ್ಲಿ ಅದನ್ನು ತಳಭಾಗವನ್ನು ಜೀರ್ಣೋದ್ಧಾರ ಕಾರ್ಯ ಮಾಡಬೇಕೆಂದು ಪ್ರಾರ್ಥನೆ ಇಟ್ಟಂತಹದ್ದು. ಅದೇ ರೀತಿಯಲ್ಲಿ ತಳಭಾಗವನ್ನೆಲ್ಲ ಕಲಾ ಸಂಕೋಚವನ್ನು ಮಾಡಿಕೊಂಡು ತಳವನ್ನೆಲ್ಲ ಒಂದು ಆರೂಢವನ್ನು ನಿರ್ಮಾಣ ಮಾಡಿ ಎಣ್ಣೆ ದಿನ ತಳಭಾಗವನ್ನೆಲ್ಲ ಶುದ್ಧೀಕರಿಸಿಕೊಂಡು ಸನ್ನಿಧಾನದಲ್ಲಿ ತಿಳಿದಂತಹ ವೇದೋತ್ತರು ವೇದಜ್ಞಾನದ ಗ್ರಂಥಗಳ ಮುಖೇನವಾಗಿ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಾ ಕಾರ್ಯವನ್ನು ಧಾರ್ಮಿಕ ಕಾರ್ಯಕ್ರಮವನ್ನು ಸನ್ನಿಧಾನದಲ್ಲಿ ಭಕ್ತ ಕುಟುಂಬ ಎಲ್ಲರೂ ಸೇರಿ ಪ್ರತಿಷ್ಠಾ ಕಾರ್ಯವನ್ನು ಮಾಡಿಸಿದ್ದೆ. ಈ ಸನ್ನಿಧಾನಕ್ಕೆ ಸಂಪೂರ್ಣವಾದಂತಹ ಚೈತನ್ಯವಾಗಿ ಬ್ರಹ್ಮ ಕಲಶಾಭಿಷೇಕ ದಿವಾಸ ಹೋಮಾದಿಗಳು ಬಹಳಷ್ಟು ಪ್ರಾಯಶ್ಚಿತ್ತಾದಿಗಳನ್ನು ಸನ್ನಿಧಾನ ಮಾಡಿಸಿ ಸಾನ್ನಿಧ್ಯವನ್ನು ತೃಪ್ತಿಪಡಿಸಿದ್ದೆ. ಅದೇ ರೀತಿಯಲ್ಲಿ ಸನ್ನಿಧಾನಕ್ಕೆ ಬೀದಿಯಾದಂತಹದ್ದು ಅನ್ನಾಧ್ಯಾಯ ಇದರಿಗಿಂತ ಮಿಗಿಲಾದಂಥ ಸೇವೆ ಇಲ್ಲ. ಅದು ಸಹ ಮುಂದೆ ಆಗಲಿಕ್ಕೊಂಡು ಆಗುವಂಥ ಅನ್ನಾದಾಯದಿಂದ ಅನಂತ ಕುಟುಂಬ ಅನಂತವಾಗಿ ಸ್ವೀಕರಿಸಿಕೊಂಡು ತಳಭಾಗವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂತಹ ಭಕ್ತ ಗೃಹಭಾಗಕ್ಕೆ ದಿನದಿಂದ ಗೃಹದಲ್ಲಿ ಗೋಶಾಲೆಯಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ದಶ ದಿಕ್ಕುಗಳಿಂದ ಬರುವಂತಹ ಕಷ್ಟ ನಷ್ಟವನ್ನು ಸಾನ್ನಿಧ್ಯ ಸಂಪೂರ್ಣವಾಗಿ ಹರ್ತವಾಗುವನ್ನು ನೀಡಿ ಭಕ್ತ ಕುಟುಂಬದ ಗೃಹದಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನ ಹೇಗುವಾಗ ಸನ್ನಿಧಾನ ಪೂರ್ಣ ಕೇಳುವಂತ ವ್ಯವಸ್ಥೆ ಅಂತ ಇಲ್ಲ. ಪ್ರತಿಷ್ಠಾಂಗದ ಬಗ್ಗೆ 12 ದಿವಸ ಪೂಜೆ ಆಗ್ತದಲ್ಲ ಬೇರೆ 40 ಗಂಟೆ ದೃಢ ಸಂಪೋಷಣೆ ಮಾಡಬೇಕು. 3 ವರ್ಷ ಅಲ್ಲ 48ನೇ ಪರಿವಾರ ಇವರಿಂದ ಸನ್ನಿಧಾನಕ್ಕೆ ವರ್ಧಂತೋತ್ಸವ ನಿರಂತರವಾಗಿ ಪರಿವಾರ ದೇವತೆ ಇರುವುದರಿಂದ ಭಕ್ತ ಕುಟುಂಬ ಭಾಗ್ಯ ಅನುಗ್ರಹ ಆಗ ಯಥಾಶಕ್ತಿ ಪೂರ್ವಕವಾಗಿ ವರ್ತಂತೋತ್ಸವ ಆಚರಣೆ ಮಾಡಬೇಕು. 3 ಸಂವತ್ಸರ ಮಾಡುವಂತಹದ್ದೇ ಯಥಾಶಕ್ತಿ ಪೂರ್ವಕವಾಗಿ ಅನ್ನಾಧ್ಯಾಯವನ್ನು ಮಾಡಿ ಅವರ ಸೇವೆಯನ್ನು ಕೊಟ್ಟು ಪೂರ್ಣ ಪ್ರಸಾದ ಪಡಲಿ. ಯಥಾಶಕ್ತಿ ಮಾಡ್ತಾ ಸೇರಿ ಸಂಕಲ್ಪದ ಪರಗ್ರಹ ಮನೆ ಶೇಖರ ಬ್ರಿಡ್ಜ್ ಒಂದು 4 ರೂಪಾಯಿ ಪ್ರಭಾಗಿ ಸಂಕಲ್ಪ ಕೊಟ್ಟಂತವರು ಸನ್ನಿಧಾನ ಭಕ್ತ ಕುಟುಂಬ ಎಲ್ಲವರನ್ನು ಸನ್ನಿಧಾನ ಸೇರಿಸಿಕೊಂಡು ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಸನ್ನಿಧಾನದಲ್ಲಿ ಪ್ರತಿಷ್ಠಾ ಕಾರ್ಯವನ್ನು ಮಾಡಿಸಿದ ಪ್ರತಿಷ್ಠಾ ಕಾರ್ಯದಿಂದ ಮುಂದೆ ಆಗತಕ್ಕಂಥ ಅನಾದಿಯಿಂದ ಸಾನ್ನಿಧ್ಯ ಸುಖ ಶಾಂತಿ ನೆಮ್ಮದಿಯ ಜೀವನ ಸಿಗುವಾಗಿ ಸಾನ್ನಿಧ್ಯ ಪೂರ್ಣ ಅನುಗ್ರಹ ಮಾಡ್ತಾರೆ. ಹಿಂದೆ ಸ್ಥಳವಾಗಲಿ ಡಮರ ಸೇವೆ ನಡೆದಂತಹ ಸ್ಥಳ ಅದರ ಅಂಗವಾಗಿ ಪೂರ್ಣ ಪ್ರಸಾದ ಅನುಗ್ರಹ ಮಾಡಿದೆ. ಎಲ್ಲರಿಗೂ ದೇವಿಯ ಸೇವೆ ಪ್ರಾರ್ಥನೆ ಮಾಡುವಂತಹ ಮುಂದೆ ಸನ್ನಿಧಾನದಲ್ಲಿ ಗೆಜ್ಜೆ ಸೇವೆ ಆಗಲಿಕ್ಕುಂಟು. ಅದಕ್ಕೂ ಸಹ ಯಾವ ರೀತಿ ಅಡೆತಡಬಾರದೆ ಒಳ್ಳೆಯ ರೀತಿಯಲ್ಲಿ ಸೇವೆ ಆಗುವ ಹಾಗೆ ಸೇವೆಯಲ್ಲಿ ಸಂಪೂರ್ಣವಾಗಿ ತೃಪ್ತಿಪಟ್ಟು ಕುಟುಂಬಕ್ಕೆ ಹೆಚ್ಚಿನವಾದ ಅನುಗ್ರಹ ಭಾಗಿಸುವಾಗಿ ಸಾನ್ನಿಧ್ಯ ಪೂರ್ಣ ಅನುಗ್ರಹ.
ಮುಂದೆ ಯಾವ ರೀತಿ ತೊಂದರೆ ಕೊಡ್ಲಿಕ್ಕಿಲ್ಲ, ಎಲ್ಲವರಿಗೂ ಹೆಚ್ಚಿನ ಅಂತ ಅನುಗ್ರಹ ಭಾಗವನ್ನು ಕೊಟ್ಟು ಮುಂದೆ ಸಹ ಸಂತೋಷದಿಂದ ಈ ಸ್ಥಳದಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡುವಂತ ಯೋಗ ಭಾಗ ಸಾಧಿಕೆ ಅನ್ನೋದು. ಖುಷಿ ಆಯ್ತು ನೋಡಿ. ಸೇವೆ ಮಾಡತಕ್ಕಂಥ ಆರೋಗ್ಯದ ಬಗ್ಗೆ ಸಾನ್ನಿಧ್ಯದಿಂದ ಯಾವ ಪ್ರಕೋಪ ಇಲ್ಲ, ದೇಹ ಪ್ರಕ್ರಿಯೆಯಿಂದ ಬಂದಿರತಕ್ಕಂಥ